ನೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ತನಿಖೆಯಲ್ಲಿ ಕೇರಳ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಹೆಸರು ಬಯಲು. ಚಿನ್ನಯ್ಯ ಮತ್ತು ಟೀಂ ಸಂತೋಷ್ ಕುಮಾರ್ ಭೇಟಿ ಮಾಡಿದ್ದು ಪತ್ತೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್. ದಯಾಮರಣಕ್ಕೆ ಉದಯ್ ಕುಮಾರ್ ಜೈನ್ ಮನವಿ. ಸೌಜನ್ಯ ಕೇಸ್ನಲ್ಲಿ ಉದ್ದೇಶಪೂರ್ವಕವಾಗಿ ಹೆಸರು ಸೇರಿಸಿದ್ದಾರೆ ಅಂತ ರಾಷ್ಟ್ರಪತಿಗಳಿಗೆ ಪತ್ರ. ಬ್ಯಾಲೆಟ್ ಪೇಪರ್ ಬಳಕೆ ನಿರ್ಧಾರಕ್ಕೆ ಖರ್ಗೆ ಸಮರ್ಥನೆ. ಪಂಚಾಯತ್ ಚುನಾವಣೆಗೋಸ್ಕರ ಮಾಡಿದ್ದಾರೆ ಎಂದ ಎಐಸಿಸಿ ಅಧ್ಯಕ್ಷ. ಜಿಎಸ್ಟಿ ಸರಳೀಕರಣ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಣೆ. ದಸರಾ ಉದ್ಘಾಟಕರ ವಿರುದ್ಧ ಮೈಸೂರಿನಲ್ಲಿ ಹೋರಾಟ. ಮಂಗಳವಾರ ಚಾಮುಂಡಿ ಬೆಟ್ಟ ಚಲೋ. ಹಿಂದೂ ಜಾಗರಣ ವೇದಿಕೆಯಿಂದ ಯಾತ್ರೆ. ಹಿಮಾಚಲ ಪ್ರದೇಶದಲ್ಲಿ ಭಯಾನಕ ಭೂಕುಸಿತ. ಶಿಮ್ಲಾದಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಧರಾಶಾಹಿ. ಕಿನ್ನೌರ್ನಲ್ಲಿ ಡ್ಯಾಂ ಮೇಲೆಗೆ ಕುಸಿದ ಗುಡ್ಡ.